Today we are discussing in the Motor Vehicle Act, that is session 8, that is motor vehicle insurance. Here the content of this session is motor vehicle insurance, necessity of insurance, types of insurance, when to claim the compensation, and procedure for accidental claim, and some multi-choice questions. Here, motor vehicle insurance. Vehicle insurance is the risk coverage document given by the insurance companies to the vehicle owner to overcome the risk of contingent losses to the vehicle and road users in the event of accident. So, motor vehicle meet the accident owing to overspeeding or because they go out of control sometimes. The result is injuries to people and damage to the vehicle. Here, motor vehicle insurance is compulsory. Means ಯಾವುದೇ ಒಂದು ನಾವು ವೆಹಿಕಲ್ ಅನ್ನು ತೆಗೆದುಕೊಂಡಾಗ ನಾವು ಅದರ ಇನ್ಶೂರೆನ್ಸ್ ಅನ್ನು ಕಂಪಲ್ಸರಿ ಮಾಡಲೇಬೇಕು. ಆ ಇನ್ಶೂರೆನ್ಸ್ ಮಾಡಿಸಿದಾಗ ಯಾವುದೇ ಒಂದು ಆಕ್ಸಿಡೆಂಟ್ ಆದಾಗ ಆ ಆಕ್ಸಿಡೆಂಟಿಂದ ಆದಂಥ ವೆಹಿಕಲ್ ಲಾಸು ಅಥವಾ ಆ ರೋಡಲ್ಲಿ ಆದಂಥ ಥರ್ಡ್ ಪಾರ್ಟಿ ಇಂಜುರಿ ಅಥವಾ ಇನ್ಕ್ಲೂಡಿಂಗ್ ಡ್ರೈವರ್ಸ್ಗೆ ಸಮ್ ಅಮೌಂಟ್ ವಿಲ್ ಬಿ ಗಿವನ್ ಬೈ ದ ಇನ್ಶೂರೆನ್ಸ್ ಕಂಪ್ನಿ. ವೆನ್ ನೀವು ಇನ್ಶೂರೆನ್ಸ್ ಮಾಡಿಸಿದರೆ ಮಾತ್ರ ಈ ಫೆಸಿಲಿಟಿ ಸಿಗುತ್ತದೆ. ಆದ ಕಾರಣ ಯಾವುದೇ ವೆಹಿಕಲ್ಗೆ motor vehicle insurance is very compulsory, and also it is the risk coverage document. Here the natural climate is to cause losses to the vehicle owner. Vehicle insurance makes good the losses suffered as a result of accident. It also helps to secure compensation for the vehicle owner, driver, crew members, passengers and ಅದರ್ ಇಂಜೂರ್ಡ್ ಇನ್ ಆಕ್ಸಿಡೆಂಟ್ಸ್. ಅಂದರೆ ಈ ವೆಹಿಕಲ್ ಇನ್ಶೂರೆನ್ಸ್ ಕಾಂಪನ್ಸೇಷನ್ ಯಾರ್ಯಾರಿಗೆ ಕವರ್ ಆಗಿರುತ್ತದೆ ಅಂತಂದರೆ ದ ವೆಹಿಕಲ್ ಓನರ್, ಡ್ರೈವರ್, ಕ್ರೂ ಮೆಂಬರ್ಸ್, ಪ್ಯಾಸೆಂಜರ್ಸ್ ಆ್ಯಂಡ್ ಅದರ್ ಇಂಜೂರ್ಡ್ ಇನ್ ಆಕ್ಸಿಡೆಂಟ್. ಈ ಎಲ್ಲ ಜನರಿಗೆ ಈ ವೆಹಿಕಲ್ ಇನ್ಶೂರೆನ್ಸ್ ಕವರೇಜ್ ಆಗುತ್ತದೆ. ನೆಕ್ಸ್ಟ್, ದ ಓನರ್ ಸೆಕ್ಯೂರ್ ದಿ ಹೈ ರಿಸ್ಕ್ seek compensation from insurance companies for such harm and damage if he has obtained proper insurance policy. Next, the necessity of insurance. Here, every vehicle should be covered compulsory under third party insurance under section 146 of the Central Motor Vehicle Act 1988. Here no one can drive a motor vehicle on a public road without possessing a third party insurance policy. A vehicle not covered under third party insurance cannot be given to another person for driving. ಇಲ್ಲಿ ನಾವು ಇನ್ಶೂರೆನ್ಸ್ ಯಾಕೆ ಮಾಡಿಸಬೇಕಾಗುತ್ತದೆ ಅಂತಂದರೆ ಯಾವುದೇ ಒಂದು ವೆಹಿಕಲನ್ನು ನಾವು ಪಬ್ಲಿಕ್ ರೋಡ್ನಲ್ಲಿ ಓಡಾಡಿಸ್ಬೇಕಾತಂದರೆ ಅಟ್ಲೀಸ್ಟ್ ಥರ್ಡ್ ಪಾರ್ಟಿ ಅಂತಂದರೆ ರೋಡ್ ಮೇಲೆ ಅಡ್ಡಾಡುವಂಥ ಪೆಡಿಸ್ಟ್ರೇಷನ್ಗೆ ನಾವು ಏನಾದರೂ ಇಂಜೂರ್ ಮಾಡಿದರೆ ಅಟ್ಲೀಸ್ಟ್ ಅವನಿಗೆ ಕೊಡಬೇಕಾದಂಥ ಇನ್ಶೂರೆನ್ಸ್ ಈ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ನಲ್ಲಿ ಮಾತ್ರ ಬರುತ್ತದೆ. ಇದರಲ್ಲಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಬಿಟ್ಟರೆ ವೆಹಿಕಲ್ಗೆ ಮತ್ತು ವೆಹಿಕಲ್ ಓನರ್ಗೆ ಯಾವುದೇ ಕವರೇಜ್ ಇರೋಂಗಿಲ್ಲ. ದಿಸ್ ಈಸ್ ಓನ್ಲಿ ಫಾರ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್. ಫಾರ್ ದ್ಯಾಟ್ ರೀಸನ್ ವಿ ಹ್ಯಾವ್ ಟು ಕಂಪಲ್ಸರಿ ಡೂ ದಿ ಇನ್ಶೂರೆನ್ಸ್. ಹಿಯರ್ ಮೋಟರ್ ವೆಹಿಕಲ್ ಇನ್ಶೂರೆನ್ಸ್ ಈಸ್ ಅವೈಲೇಬಲ್ ಇನ್ 3 ವೆರೈಟೀಸ್. ಅಂದರೆ ಮೋಟರ್ ವೆಹಿಕಲ್ ಇನ್ಶೂರೆನ್ಸ್ನಲ್ಲಿ ಒಂದು 3 ಟೈಪ್ಸ್ ಇದಾವೆ. ಈ 3 ಟೈಪ್ಸ್ ಯಾವ್ಯಾವಪ್ಪ ಅಂತಂದರೆ, ಒಂದು ನಂಬರ್ 1 ಕಾಂಪ್ರಹೆನ್ಸಿವ್ ಪ್ಯಾಕೇಜ್ ಪಾಲಿಸಿ. ಅಂದರೆ ದಿಸ್ ಗ್ಯಾರಂಟೀಸ್ ಪ್ರೊಟೆಕ್ಷನ್ ಅಂಡರ್ ಆಲ್ ಕೈಂಡ್ಸ್ ಆಫ್ ಸಿಚುವೇಶನ್. ಈ ಕಾಂಪ್ರಹೆನ್ಸಿವ್ ಪಾಲಿಸಿ ಅಂತಂದರೆ ನಿಮಗೆ ಯಾವುದೇ ಸಿಚುವೇಶನ್ ಅಂಡರ್ ಥೆಫ್ಟ್, ನಿಮ್ಮ ವೆಹಿಕಲ್ ಕಳುವಾದರೆ ಈ ಪಾಲಿಸಿನೂ ನಿಮಗೆ ಸಿಗುತ್ತದೆ. ಅದರ್ವೈಸ್
the vehicle in damage in some ಯಾವುದು ರೈನ್ ಆ್ಯಂಡ್ ಸಮ್ ಯಾವುದು ಯಾವುದೇ ಒಂದು ಏನಂತಾರೆ ಭೌಗೋಳಿಕವಾಗಿ ಒಂದು ಯಾವುದೇ ಒಂದು ತುತ್ತಿಗೆ ಗುರುತಿಸಲ್ಪಟ್ಟು ಮೀನ್ಸ್ ಭೂಕಂಪ ಅಥವಾ ಯಾವುದೇ ಒಂದು ಸ್ಟ್ರೈಕ್ನಲ್ಲಿ ಮ್ಯಾನ್ ಹ್ಯಾಂಡಲಿಂದ ಆಗಿ ಅಥವಾ ಫೈರ್ ಇದರಾಗಿ ಸುಟ್ಟಾಗ ಅವಾಗೂ ಈ ಕಾಂಪ್ರಹೆನ್ಸಿವ್ ಪ್ಯಾಕೇಜ್ ಪಾಲಿಸಿ ನಿಮಗೆ ಲಾಗು ಆಗುತ್ತದೆ. ಬಟ್ ಇನ್ ಸೆಕೆಂಡ್ ಒನ್ ಇಟ್ ಈಸ್ ಎ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್. ಈ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ನಲ್ಲಿ ನಾವು ಬೇಗ ಹೇಳಿದಂಥ ಕಾಂಪ್ರಹೆನ್ಸಿವ್ ಪ್ಯಾಕೇಜ್ ಪಾಲಿಸಿ ಆಗೋದಿಲ್ಲ. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ದಿಸ್ ಆಫರ್ಸ್ ಓನ್ಲಿ ಪ್ರೊಟೆಕ್ಷನ್ ಟು ದಿ ಪಾಲಿಸಿ ಹೋಲ್ಡರ್ ಅಗೇನ್ಸ್ಟ್ ಫೈನಾನ್ಸಿಯಲ್ liabilities towards the affected third parties. Means it pays for the losses suffered by third person like pedestrian, driver of other vehicle or owner of property under damage. ಅಂದರೆ ಕಾಂಪ್ರಹೆನ್ಸಿವ್ ಅಂತಂದಾಗ ನಾವು ಯಾವುದೇ ಒಂದು ಥೆಫ್ಟ್ ಆಗಲಿ ಅಥವಾ ಫೈರ್ ಸುಡುವುದಾಗಲಿ ಅಥವಾ ಆಕ್ಸಿಡೆಂಟ್ ಆದಾಗ ಎಲ್ಲ ರೀತಿಯಂಥ ಕವರೇಜ್ ಫ್ರಮ್ ಸಮ್ ಟೈಮ್ ಇಟ್ ವಿಲ್ ಬಿ ಕವರೇಜ್ ಫ್ರಮ್ ಬಂಪರ್ ಟು ಬಂಪರ್ ದ್ಯಾಟ್ ವಿಲ್ ಬಿ ಕಮ್ ಅಂಡರ್ ಅ ಕಾಂಪ್ರಹೆನ್ಸಿವ್ ಪ್ಯಾಕೇಜ್ ಪಾಲಿಸಿ. ಬಟ್ ಹಿಯರ್ ಇನ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಪಾಲಿಸಿ ಒಳಗೆ ಥರ್ಡ್ ಪಾರ್ಟಿ ಒಳಗೆ ಓನರ್ಗೆ ಯಾವುದೇ ರೀತಿ ಅವನ ವೆಹಿಕಲ್ಗೆ ಸಂಬಂಧಿಸಿದಂಥ ಯಾವುದೇ ಡ್ಯಾಮೇಜ್ ಆಗಿದ್ದಂಥ ಯಾವುದೇ ರೀಫಂಡ್ ಅವನಿಗೆ ಬರೋದಿಲ್ಲ. ಇಲ್ಲಿ ಓನ್ಲಿ ಥರ್ಡ್ ಪರ್ಸನ್ ಮೀನ್ಸ್ ದ ಪೆಡಿಸ್ಟ್ರೇನ್ ಆರ್ ಡ್ರೈವರ್ ಆಫ್ ದಿ ಅದರ್ ವೆಹಿಕಲ್. ನಿಮ್ಮ ಮುಂದುಗಡೆ ಇರುವಂಥ ಒಂದು ವೆಹಿಕಲ್ದ ಡ್ರೈವರ್ ಅಥವಾ ಆ ಮುಂದುಗಡೆ ಇರುವಂಥ ವೆಹಿಕಲ್ ಅವ್ರಿಗಷ್ಟೇ ರೋಡ್ ಮೇಲೆ ನಡೆದಾಡು ಹೋಗುವಂಥ ಸಾರ್ವಜನಿಕ ಮತ್ತು ಅದರ್ ವೆಹಿಕಲ್ ಡ್ರೈವರ್ ಆ್ಯಂಡ್ ಅದರ್ ವೆಹಿಕಲ್ ಆಫ್ ಓನರ್ ಆ್ಯಂಡ್ ಅದರ್ ವೆಹಿಕಲ್ಸ್ಗೆ ಅಷ್ಟೇ ಈ ಪಾಲಿಸಿ ಕ್ಲೇಮ್ ಆಗ್ತದೆ. ನಾಟ್ ಮೈ ಸೆಲ್ಫ್ ಆ್ಯಂಡ್ ಮೈ ಓನ್ ಕಾರ್ಗೆ ಇದು ಲಾಗು ಆಗುವುದಿಲ್ಲ. ಆದ ಕಾರಣ ಹಿಯರ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತಂದರೆ ಇಲ್ಲಿ ನಾವು ಸ್ಮಾಲ್ ಅಮೌಂಟ್ ಅಂದರೆ ದ ಪಾಲಿಸಿ ವ್ಯಾಲ್ಯೂ ಈಸ್ ಅ ವೆರಿ ಲೋ ಅಮೌಂಟ್. ವೆನ್ ವಿ ಆರ್ getting in a comprehensive package policy, if we are pay for that 20,000, then here third party insurance we are paying only minimum 5 to 6,000. ಆದ ಕಾರಣ ಥರ್ಡ್ ಪಾರ್ಟಿ ಓನ್ಲಿ ಓಲ್ಡ್ ವೆಹಿಕಲ್ಸ್ ಮೀನ್ಸ್ ಅಟ್ ದ ಏಜ್ ಅಬೌವ್ 7 to 8 years ಅಬೌವ್ ಆದಂಥ ವೆಹಿಕಲ್ಗೆ ಈ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸ್ತಾರೆ. ನೆಕ್ಸ್ಟ್ ಥರ್ಡ್ ಒನ್ ಪಬ್ಲಿಕ್ ಲೇಯಬಿಲಿಟಿ ಇನ್ಶೂರೆನ್ಸ್. ಇದು ಪಬ್ಲಿಕ್ ಲೇಯಬಿಲಿಟಿ ಇನ್ಶೂರೆನ್ಸ್ ಮೀನ್ಸ್ goods carries used to transport dangerous material should be covered under this policy for the public damage during transportation of hazardous goods. ಅಂದರೆ ಪಬ್ಲಿಕ್ ಲೇಯಬಿಲಿಟಿ ನಾವು ಒಂದು ಯಾವುದೇ ಒಂದು ಗೂಡ್ಸ್ ವಾಹನವನ್ನು ತೆಗೆದುಕೊಂಡು ಹೋಗುವಾಗ ಜಸ್ಟ್ ಲೈಕ್ ಪೆಟ್ರೋಲ್ ಗ್ಯಾಸ್ ಈಗ ಫ್ಲೆಂಬಲ್ ಇಂಥ ಆಯಿಲ್ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಇಂಥ ಯಾವುದೇ ಒಂದು ವಾಹನಗಳನ್ನು ಅಪಘಾತವಾದಾಗ ಪಬ್ಲಿಕ್ ಪ್ರಾಪರ್ಟಿ ಏನಾದರೂ ಡ್ಯಾಮೇಜ್ ಆದರೆ ಆ ಪಬ್ಲಿಕ್ಕಿಗೆ ಈ ಇನ್ಶೂರೆನ್ಸ್ ಪಾಲಿಸಿ ಲಾಗು ಆಗ್ತದೆ. ಫಾರ್ ದ್ಯಾಟ್ ರೀಸನ್ ವಿ ಹ್ಯಾವ್ ಟು ಟೇಕ್ ಫಾರ್ ಓನ್ಲಿ ದಿಸ್ ಹಜಾರ್ಡಸ್ ಮಟೀರಿಯಲ್ ಟ್ರಾನ್ಸ್ಪೋರ್ಟಿಂಗ್ ವೆಹಿಕಲ್ಗೆ ಪಬ್ಲಿಕ್ ಲೇಬಿಲಿಟಿ ಇನ್ಶೂರೆನ್ಸ್ ಅಂತ ಹೇಳಿ ಇದೊಂದು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ತಾರೆ. ಸೊ ದ್ಯಾಟ್ ಹಿಯರ್ ಮೋಟರ್ ವೆಹಿಕಲ್ ಇನ್ಶೂರೆನ್ಸ್ ಈಸ್ ಅವೈಲೇಬಲ್ ಇನ್ 3 ವೆರೈಟಿ. ದ್ಯಾಟ್ ಈಸ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್, ಸೆಕೆಂಡ್ ಒನ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್, third one public liability insurance. Like that there are only 3 insurance policy available for the motor vehicles. Next we are discussing about motor vehicle insurance companies. Nowadays there are so many companies are introduced in motor vehicle insurance companies. They are number 1, the insurance policy can be purchased by paying annual premium amount at any one of the given below. Means ನಾವು ಒಂದು ಇನ್ಶೂರೆನ್ಸ್ ಒಂದು ಪಾಲಿಸಿಯನ್ನು ನಾವು ಯಾವುದೇ ಕಂಪನಿಯಲ್ಲಿ ನಾವು ಆ ಅಮೌಂಟ್ ಪೇ ಮಾಡಿ ಪಡೆಯಬಹುದಾಗಿದೆ. ಅದರಲ್ಲಿ ನಂಬರ್ 1 ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪ್ನಿ, ನ್ಯಾಷನಲ್ ಇನ್ಶೂರೆನ್ಸ್ ಕಂಪ್ನಿ, ಯುನೈಟೆಡ್ ಇನ್ಶೂರೆನ್ಸ್ ಕಂಪ್ನಿ, ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪ್ನಿ, ಬಜಾಜ್ ಅಲೈನ್ಸ್ ಮೋಟಾರ್ ಇನ್ಶೂರೆನ್ಸ್ ಕಂಪ್ನಿ, ICICI ಲಂಬೋರ್ಡ್
ನಾನ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿ, ಈ ರೀತಿ ಹಲವಾರು ಕಂಪ್ನಿಗಳು ಈಗ ಮಾರ್ಕೆಟ್ನಲ್ಲಿ ಇರುತ್ತದೆ. ಅದೇ ರೀತಿ ಸಮ್ ಓರಿಯೆಂಟಲ್, ನ್ಯಾಷನಲ್, ಸಮ್ ದೀಸ್ ಆರ್ ಗೌರ್ಮೆಂಟ್ ಅಂಡರ್ಟೇಕನ್ ಆ್ಯಂಡ್ ದೀಸ್ ಬಜಾಜ್, ICICI, ದೀಸ್ ಆರ್ ಪ್ರೈವೇಟ್ ಕಂಪ್ನಿ. ಒಂದು ರಿಲಯನ್ಸ್ ಕಂಪ್ನಿ, ಭಾರತಿ ಎಕ್ಸಾ ಕಂಪ್ನಿ, HDFC ಕಂಪ್ನಿ, ಆ್ಯಂಡ್ ದ ಗೌರ್ಮೆಂಟ್ ಕಂಪ್ನಿ ಒನ್ ಮೋರ್ ಈಸ್ ದೇರ್, ದ್ಯಾಟ್ ಈಸ್ KGID, ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಕಂಪ್ನಿ ಅಂತ ಹೇಳಿ ಅದೊಂದಿದೆ. ಲೈಕ್ ದ್ಯಾಟ್ ಸೋ ಮೆನಿ means more than 150 type of motor vehicle companies are available in the market. Next, the under section 147 of the Motor Vehicle Act, general insurance companies fulfill their obligation as contracted when vehicle cause injury or loss to third persons or to their property. The insurance policy also cover payment of compensation to passengers in a public transport vehicle in the event of death, disability or injury as a result of an accident. Owners and drivers therefore should keep a valid insurance policy in their vehicle. Here means under the section 147 of the Motor Vehicle Act, ಎಲ್ಲ ಕಂಪ್ನಿಗಳ ಜೊತೆ ನಾವು ಯಾವುದೇ ಒಂದು ವೆಹಿಕಲನ್ನು ರೋಡ್ ಮೇಲೆ ಓಡಾಡಿಸ್ಬೇಕಾದ್ರೆ ಇನ್ಶೂರೆನ್ಸ್ ಕಂಪಲ್ಸರಿ ಮಾಡಿಸಿ ಆ ಕಾಪಿಯನ್ನು ನಾವು ವೆಹಿಕಲ್ ಒಳಗೆ ಇಟ್ಕೊಂಡಿರಬೇಕು. ಯಾಕಂತಂದರೆ ಇಟ್ ವಿಲ್ ಗಿವ್ಸ್ ದಿ ರಿಸ್ಕ್ ಕವರೇಜ್ ಆರ್ ಗಿವ್ ದಿ ಕಾಂಪನ್ಸೇಷನ್ ಟು ದಿ ಪಬ್ಲಿಕ್ ಆರ್ ಪ್ಯಾಸೆಂಜರ್ಸ್ ಆರ್ ಡ್ರೈವರ್ಸ್ ಆ್ಯಂಡ್ ಓನರ್ ಆಫ್ ದಿ vehicle, so that insurance is very much necessary for the motor vehicle. Here motor vehicle insurance companies are Oriental Insurance, National Insurance, United Insurance Company, New India Insurance Company, Bajaj Allianz Insurance Company, ICICI Lamboda Insurance Company. Like that so many companies are already we are discussed about that. Next, when to claim the compensation, ಅಂದರೆ ನಾವು ಈ ಕಾಂಪೆನ್ಸೇಷನನ್ನು ಯಾವಾಗ ಕ್ಲೇಮ್ ಮಾಡಬೇಕು ಅಂದಾಗ ಆಕ್ಸಿಡೆಂಟ್ ಆದಮೇಲೆ ನಾವು ಈ ಕಾಂಪೆನ್ಸೇಷನ್ನ ಯಾವ ಟೈಪ್ ಕ್ಲೇಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡೋಣ. ಹಿಯರ್ ಇನ್ ದ ಫಾಲೋವಿಂಗ್ ಸಿಚುವೇಶನ್ ದ ಕಾಂಪೆನ್ಸೇಷನ್ ಫ್ರಾಮ್ ದಿ ಇನ್ಶೂರೆನ್ಸ್ ಕಂಪ್ನಿ ಕ್ಯಾನ್ ಬಿ ಕ್ಲೇಮ್ಡ್. ನಂಬರ್ 1, if the vehicle and the goods inside it are damaged. ಅಂದರೆ ಯಾವುದೇ ವೆಹಿಕಲನ್ನು ಒಳಗೆ ನಾವು ಗೂಡ್ಸ್ ಡ್ಯಾಮೇಜ್ ಆದರೂ ನಾವು ಈ ಕಾಂಪೆನ್ಸೇಷನ್ನ ತೆಗೆದುಕೊಳ್ಳಬಹುದು. ಸೆಕೆಂಡ್, ಇನ್ ದ ಇವೆಂಟ್ ಆಫ್ ಡೆತ್ ಆರ್ ಇಂಜುರಿ to a passenger or any other person in the vehicle or damage to the property in it, apply for compensation through the accidental tribunal under section 166 of the Motor Vehicle Act. ಅಂದರೆ in the event of death or injury, passenger ಇಂಜುರಿ ಮತ್ತು ಡೆತ್ ಆದಾಗ ಅವ್ರ ಬಗ್ಗೆನೂ ನಾವು ಕಾಂಪೆನ್ಸೇಷನನ್ನು ನಾವು ಆಕ್ಸಿಡೆಂಟಲ್ ಟ್ರಿಬ್ಯುನಲ್ ಅಂಡರ್ ಸೆಕ್ಷನ್ 166 ಆಫ್ ದಿ ಮೋಟರ್ ವೆಹಿಕಲ್ನಿಂದ ನಾವು ಪಡೆಯಬಹುದು. ಅದೇ ರೀತಿ ಇನ್ ದ ಇವೆಂಟ್ ಆಫ್ ಡೆತ್ ಆಫ್ ಡ್ರೈವರ್, ಕ್ಲೀನರ್ ಆರ್ ಅದರ್ ಕ್ರೂ ಮೆಂಬರ್ ಇನ್ ದ ವೆಹಿಕಲ್ ಆರ್ ಸಸ್ಟೈನ್ಸ್ ಎನಿ ಕೈಂಡ್ ಆಫ್ ಇಂಜುರೀಸ್, the affected person should apply and secure compensation from a labor court. In the case of death, injury or disability of a driver or a crew member of a state transport vehicle, the affected person should apply for compensation from the labor court of the concerned judiciary. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಯಾವುದೇ ಒಂದು ಆಕ್ಸಿಡೆಂಟ್ನಲ್ಲಿ ಡ್ರೈವರ್, ಕ್ಲೀನರ್ ಮತ್ತು ಅದರ್ ಕ್ರೂ ಮೆಂಬರ್ಸ್ ಮೀನ್ಸ್ ಆ ವೆಹಿಕಲಲ್ಲಿ ಇದ್ದಂಥ ಪ್ಯಾಸೆಂಜರ್ಸ್ ಆ್ಯಂಡ್ ಎನಿ ಕೈಂಡ್ ಆಫ್ ಇಂಜುರೀಸ್ ಆದಾಗ ನಾವು ಲೇಬರ್ ಕೋರ್ಟಿಗೆ ಹೋಗಿ ನಾವು ಅದರ ಕಾಂಪೆನ್ಸೇಷನ್ನ ಪಡೆಯಬಹುದು. ಆ್ಯಂಡ್ ದಿಸ್ ಈಸ್ ಅ ಪ್ರೊಸೀಜರ್ ಫಾರ್ ಆಕ್ಸಿಡೆಂಟಲ್ ಕ್ಲೇಮ್. ಅಂದರೆ ಆಕ್ಸಿಡೆಂಟ್ ಆದಾಗ ಕ್ಲೇಮ್ ಯಾವ ಟೈಪ್ ಮಾಡಬೇಕು ಅನ್ನೋದು. ಹಿಯರ್ ವೆನ್ ದ ಆಕ್ಸಿಡೆಂಟ್ ಹ್ಯಾಪನ್ಸ್, the person can file up for the compensation to the insurance company from where the vehicle is insured. Here the following documents are claiming the insurance. Number 1, FIR about the accident
ಫ್ರಮ್ ದ ಪೊಲೀಸ್ ಸ್ಟೇಷನ್. ಅಂದರೆ ನಾವು ಈ ಆಕ್ಸಿಡೆಂಟನ್ನು ಕ್ಲೇಮ್ ಮಾಡಬೇಕಾದಂದ್ರೆ ಈ ಕೆಳಕಂಡಂಥ ಡಾಕ್ಯುಮೆಂಟ್ಸ್ ನಾವು ಲಗತ್ತಿಸಬೇಕಾಗ್ತದೆ. ಫಸ್ಟ್ ಆಕ್ಸಿಡೆಂಟ್ ಆದ ಊಟನ ನಾವು ಒಂದು FIR ಕಾಪಿಯನ್ನು ಮಾಡಿಸ್ಬೇಕು. ವೇರ್ ದ ಆಕ್ಸಿಡೆಂಟ್ ವಿಲ್ ಬಿ ಹ್ಯಾಪನ್ ನಿಯರ್ ದಟ್ ಪೊಲೀಸ್ ಸ್ಟೇಷನ್ ಯು ಹ್ಯಾವ್ ಟು ರಿಜಿಸ್ಟರ್ಡ್ ಫಾರ್ FIR. Second, vehicle survey report on the damage of a vehicle and its components. The vehicle surveyor should be assigned by insurance company. ನಾವು ಯಾವುದೇ ಒಂದು ವೆಹಿಕಲ್ ಆಕ್ಸಿಡೆಂಟ್ ಆದಾಗ ವೆಹಿಕಲ್ ಸರ್ವೇಯರ್ ಅಂತ ಹೇಳಿ ಒಬ್ಬ ನೇಮಕ ಮಾಡಿರ್ತಾರೆ. ಆ ವೆಹಿಕಲ್ ಸರ್ವೇಯರನ್ನು ಆ ವೆಹಿಕಲ್ ಆಕ್ಸಿಡೆಂಟ್ ಆದಂಥ ಸ್ಪಾಟ್ಗೆ ಕರೆದುಕೊಂಡು ಆ ಡಿಟೇಲ್ ಆಕ್ಸಿಡೆಂಟಲ್ ರಿಪೋರ್ಟ್ ಆ್ಯಂಡ್ ಡ್ಯಾಮೇಜ್ ಆಫ್ ದಿ ಕಾಂಪೋನೆಂಟ್ ಆ್ಯಂಡ್ ಇಂಜುರೀಸ್ ಪರ್ಸನ್ಸ್ ಯಾರ್ಯಾರು ಎಷ್ಟು ಜನ ಅನ್ನೋದು ಅವನು ಒಂದು ಕಾಪಿ ಒಳಗೆ ಬರೆದು ಕೊಡ್ತಾನೆ. ಅದನ್ನು ನಾವು ಅವನ ಸೈನ್ ತೆಗೆದುಕೊಂಡು ಈ ಡಾಕ್ಯುಮೆಂಟ್ಗೆ ಲಗತ್ತಿಸಬೇಕು. ಅದೇ ರೀತಿ ಥರ್ಡ್ ಒನ್, ವೆಹಿಕಲ್ ಡಾಕ್ಯುಮೆಂಟ್ಸ್ ಲೈಕ್ RC ಬುಕ್, ಸ್ಮಾರ್ಟ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಆ್ಯಂಡ್ ಕರೆಂಟ್ ಇನ್ಶೂರೆನ್ಸ್ ಪಾಲಿಸಿನೂ ಇಲ್ಲಿ ನಮಗೆ ಈ ಡಾಕ್ಯುಮೆಂಟ್ಸು ಕ್ಲೇಮಿಂಗಿಗೆ ಬೇಕಾಗಿರುತ್ತದೆ. ಅದೇ ರೀತಿ ಕ್ಲೇಮ್ ಫಾರ್ಮ್ ಡ್ಯೂಲಿ ಫೀಲ್ಡ್ ಅಂದರೆ ಒಂದು 2 ಫಾರ್ಮ್ ಕ್ಲೇಮ್ ಫಾರ್ಮ್ ಅಂತ ಹೇಳ್ತದೆ, ಅವು 2 ಫಾರ್ಮ್ನ ತುಂಬಿ ಇದಕ್ಕೆ ಲಗತ್ತಿಸಬೇಕು. ಅದೇ ರೀತಿ ಇನ್ ಕೇಸ್ ಆಫ್ ಎನಿ ಡೆತ್ಸ್ ಡ್ಯೂರಿಂಗ್ ದಿ ಆಕ್ಸಿಡೆಂಟ್ ದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಫ್ರಮ್ ಎ ಮೆಡಿಕಲ್ ಆಫೀಸರ್, ಅಂದರೆ ಯಾರಾದರೂ ಸತ್ತಿದ್ದರೆ ಅದರ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಕೊಡಬೇಕಾಗುತ್ತದೆ. ಅದೇ ರೀತಿ ಮೋಟರ್ ವೆಹಿಕಲ್ getting insurance claim. If the compensation granted by the insurance company is less or inadequate, we can approach or file up the case in local court through a lawyer for the further remedy action. This is about the motor vehicle insurance. For this we refer the Vehicle Transport Management by SL Bhandarkar,